ಇನ್ನು ಸಿಜೆ ರಾಯ್ ಒಬ್ಬ ಯಶಸ್ವಿ ಉದ್ಯಮಿ, ಜಾದೂಗಾರ ಕೂಡ ಆಗಿದ್ದಂತ ರಾಯ್ ಸಾಮ್ರಾಜ್ಯ ಕಟ್ಟಿದ್ದು ದೇಶ ಕಂಡಂತಹ ಜಾದೂ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರು ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗಿತ್ತು. ಹಾಗಾದ್ರೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾಕೆ? ಸಾವಿನ ಸುತ್ತ ಹರಿದಾಡ್ತಾ ಇರುವಂತ ಹತ್ತಾರು ಅನುಮಾನಗಳೇನೇನು? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬೋಣ. ಕೆಜಿಎಫ್ ರಾಕಿ ಬಾಯ್ ರೀಲ್, ನಾನು ರಿಯಲ್. ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದ್ದ ಸಿಜೆ ರಾಯ್ ಹಿಂದೊಮ್ಮೆ ಆಡಿದ್ದ ಮಾತಿದು. ಹುಟ್ಟು ಶ್ರೀಮಂತನೇನು ಅಲ್ಲದ ರಾಯ್ ತಮ್ಮ ಸಾಮ್ರಾಜ್ಯ ಕಟ್ಟಿದ್ದ ಕಥೆ ರಾಕಿ ಬಾಯ್ ಕೆಜಿಎಫ್ ಸಿನಿಮಾದಂತೆಯೇ ರೋಚಕ. ಹೀಗಾಗಿ ಸಿಜೆ ರಾಯ್ ಕಾನ್ಫಿಡೆಂಟ್ ಆಗಿಯೇ ಅದು ರೀಲ್, ನಾನು ರಿಯಲ್ ಅನ್ನೋ ಮಾತನ್ನಾಡಿದ್ದರು. ಬಯಸಿದ ಯಶಸ್ಸು, ಕರಗದಷ್ಟು ಅಂತಸ್ತು ಎರಡನ್ನೂ ಕಂಡುಕೊಂಡಿದ್ದ ರಾಯ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಐಟಿ ದಾಳಿಗೆ ರಾಯ್ ಹೆದರಿದ್ರ? ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋ ಅನುಮಾನ ಸದ್ಯ ದೇಶವನ್ನ ಕಾಡೋದಕ್ಕೆ ಶುರು ಮಾಡಿದೆ. ಇದೇ ಕುತೂಹಲದೊಂದಿಗೆ ತನಿಖೆ ಶುರು ಮಾಡಿದ ಬೆಂಗಳೂರಿನ ಅಶೋಕ್ ನಗರ ಪೊಲೀಸರ ಕೈಗೆ ರಾಯ್ ಅವರ ಡೈರಿ ಸಿಕ್ಕಿದೆ. ರಾಯ್ ಡೈರಿಯಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರು. ಸಿಜೆ ರಾಯ್ಗೆ ಡೈರಿ ಬರೆಯೋ ಅಭ್ಯಾಸ ಇತ್ತು. ಪ್ರಮುಖ ಘಟನೆ, ಅಂದಿನ ದಿನಚರಿ ಹಾಗೂ ವ್ಯವಹಾರಗಳ ಬಗ್ಗೆ ಡೈರಿಯಲ್ಲಿ ಬರಿತಾ ಇದ್ರು. ಹಾಗಿದ್ರೆ ಈಗ ಸಿಕ್ಕಿರೋ ಡೈರಿಯಲ್ಲಿ ಏನೇನಿದೆ ತೋರಿಸ್ತೀವಿ ನೋಡಿ. ಡೈರಿಯಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿದೆ. ಇಬ್ಬರು ಪ್ರಭಾವಿ ಶಾಸಕರ ಹೆಸರಿದೆ. ಆ ಶಾಸಕರು ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯವರು ಅನ್ನೋ ಮಾಹಿತಿ ಇದೆ. ಸಾಲದಕ್ಕೆ ಹಳೆ ಮೈಸೂರು ಭಾಗದ ಓರ್ವ ಸಂಸದನ ಹೆಸರು ಕೂಡ ಡೈರಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ ಮಾಜಿ ಸಂಸದರು ಹಾಗೂ ಚಿತ್ರರಂಗದ ಗಣ್ಯರು, ಅನೇಕ ನಟಿಯರು, ಮಾಡೆಲ್ಗಳ ಹೆಸರು ಡೈರಿಯಲ್ಲಿದೆ. ಕೇರಳ ಎಲೆಕ್ಷನ್, ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣವಾಯ್ತಾ? ಸಿಜೆ ರಾಯ್ ಬೆಂಗಳೂರಿನಲ್ಲೇ ಹುಟ್ಟಿದ್ರು, ಕೇರಳ ಮೂಲದವರಾಗಿದ್ರು. ಹೀಗಾಗಿ ಕೇರಳದಲ್ಲಿ 60ಕ್ಕೂ ಹೆಚ್ಚು ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಕೇರಳ ಐಟಿ ಅಧಿಕಾರಿಗಳು ಸಿಜೆ ರಾಯ್ಗೆ ಸಂಬಂಧಪಟ್ಟ ಸಂಸ್ಥೆಗಳ ಮೇಲೆ ರೇಡ್ ನಡೆಸಿದ್ದರು. ಅದರ ಭಾಗವಾಗಿ ಬೆಂಗಳೂರಿಗೂ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಇದರ ಜೊತೆಗೆ ಏಪ್ರಿಲ್ ನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಕೂಡ ಇದೆ. ಇದೇ ಹೊತ್ತಿನಲ್ಲಿ ಫಂಡಿಂಗ್ ವಿಚಾರದಲ್ಲಿ ರಾಜಕೀಯ ನಾಯಕರ ಒತ್ತಡಕ್ಕೆ ಸಿಲುಕಿದ್ರಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಕೇರಳದ ಕೆಲ ನಾಯಕರಿಗೆ ಸಿಜೆ ರಾಯ್ ಫಂಡಿಂಗ್ ಮಾಡಿರೋ ಶಂಕೆ ಇದೆ. ಈ ಸಂಬಂಧ ಉದ್ಯಮಿಗಳ ಮೇಲೆ ಐಟಿ ಇಲಾಖೆ ಕಣ್ಣಿಟ್ಟಿತ್ತು. ಕಳೆದ ಕೆಲ ಎಲೆಕ್ಷನ್ ನಲ್ಲೂ ಹಲವು ನಾಯಕರುಗಳಿಗೆ ಫಂಡಿಂಗ್ ಮಾಡಿರೋ ಅನುಮಾನ ಇದೆ. ಹೀಗಾಗಿ ಈ ಬಾರಿಯೂ ಫಂಡಿಂಗ್ ಮಾಡಿ ಎಲ್ಲಾದ್ರೂ ಒತ್ತಡಕ್ಕೆ ಸಿಕ್ಕಾಕೊಂಡ್ರಾ ಅನ್ನೋ ಅನುಮಾನ ಕೂಡ ಇದೆ. ಚುನಾವಣೆ ಫಂಡಿಂಗ್ ವಿಚಾರವಾಗಿ ಮಾತನಾಡಿರುವ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ಗನ್ ತಗೊಂಡು ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾನೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು? ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ಇದಿಷ್ಟು ಕೇರಳ ಲಿಂಕ್, ರಾಜಕೀಯ ನಾಯಕರ ನಂಟಿನ ಬಗ್ಗೆ. ಆದ್ರೆ ಮತ್ತೊಂದ್ ಕಡೆ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿರೋದೇ ರಾಯ್ಗೆ ಮುಳುವಾಯ್ತಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಸಿಜೆ ರಾಯ್ ಅವರು ಅಂತಾರಾಷ್ಟ್ರೀಯ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರ ಅನ್ನೋ ಆಯಾಮದಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಕಳೆದ 6 ತಿಂಗಳಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ವಂತೆ, ನಿರಂತರವಾಗಿ ಫಾಲೋ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇಡಿ, ಐಟಿ, ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿದ್ರು ಎನ್ನಲಾಗ್ತಿದೆ. ಇನ್ನು ಕೇರಳ ರಾಜಕೀಯ ಪಕ್ಷಗಳಿಗೆ ಹವಾಲಾ ಹಣ ಸಂದಾಯ ಮೂಲಕ ರಾಜಕೀಯ ಎಂಟ್ರಿ ಬಗ್ಗೆಯೂ ಪ್ಲಾನ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಸಿಜೆ ರಾಯ್ ಮೇಲೆ ರಾಜಕಾರಣಿಗಳಿಂದ ಒತ್ತಡ ಇತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ನಲ್ಲಿ ಹಲವು ರಾಜಕಾರಣಿಗಳು ಹೂಡಿಕೆ ಮಾಡಿರೋ ಮಾಹಿತಿ ಇದೆ. ಈ ಸಂಬಂಧ ರಾಜಕಾರಣಿಗಳು ಏನಾದ್ರೂ ಒತ್ತಡ ಹಾಕಿದ್ರಾ, ತಮ್ಮ ಪಾಲಿನ ಹಣ ವಾಪಸ್ ಕೊಡುವಂತೆ ಕೇಳಿದ್ರಾ ಅನ್ನೋ ಸಂಶಯ ಶುರುವಾಗಿದೆ. ಇದೇ ಒತ್ತಡದಿಂದಲೇ ಆತ್ಮಹತ್ಯೆ ಮಾಡ್ಕೊಂಡ್ರಾ ಅನ್ನೋ ಆಯಾಮದಲ್ಲೂ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇನ್ನು ಪೊಲೀಸ್ ತನಿಖೆ ವೇಳೆ ಸಿಜೆ ರಾಯ್ ವಿದೇಶಕ್ಕೆ ತೆರಳೋ ಬಗ್ಗೆಯೂ ಪ್ಲಾನ್ ಹಾಕಿದ್ರು ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ಬಿಟ್ಟಿದ್ರು. ಹಾಗಿದ್ರೆ ರಾಯ್ಗೆ ಸಂಕಷ್ಟ ತಂದಿಟ್ಟ ದಾಖಲೆಗಳು ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಐಟಿ ಅಧಿಕಾರಿಗಳು ಡಿಸೆಂಬರ್ನಿಂದ 1 ತಿಂಗಳು ನಿರಂತರವಾಗಿ ದಾಳಿ ಮಾಡಿದ್ರು. ಕಳೆದ 6 ತಿಂಗಳಿಂದ 3 ಐಟಿ ತಂಡಗಳು ದಾಖಲೆ ಕಲೆ ಹಾಕಿದ್ವು. ಅನೇಕ ದಾಖಲೆಗಳು ಸಿಕ್ಕಿದೆ ಅಂತ ರಾಯ್ ತಿಳಿದಿದ್ರು. ದಾಖಲೆಗಳ ಬಗ್ಗೆ ಏನ್ ಮಾಡಬಹುದು ಅಂತ ಕೂಡ ರಾಯ್ ಚರ್ಚಿಸ್ತಾ ಇದ್ರು. ಅಲ್ಲದೆ ಅರೆಸ್ಟ್ ಮಾಡಬಹುದು, ನನ್ನನ್ನ ನಿರಂತರವಾಗಿ ಜೈಲ್ನಲ್ಲಿಡಬಹುದು, ಜೈಲ್ನಲ್ಲೇ ಜೀವನ ಕಳಿಬೇಕಾಗಬಹುದು ಅನ್ನೋ ಭಯ ಕೂಡ ರಾಯ್ಗೆ ಕಾಡ್ತಾ ಇತ್ತಂತೆ. ಹೀಗಾಗಿ ಕೆಲ ಆಪ್ತರೊಂದಿಗೆ ಕಾನ್ಫಿಡೆಂಟ್ ಕುಬೇರ ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ರಂತೆ.
ಇದೆಲ್ಲದರ ನಡುವೆ ಸಿಜೆ ರಾಯ್ ಬಿಲ್ಡಿಂಗ್ ನಲ್ಲಿ ಕಳೆದ 2 ತಿಂಗಳಿಂದ ಸಿಸಿ ಕ್ಯಾಮೆರಾ ಆಫ್ ಆಗಿತ್ತು. ತಾಂತ್ರಿಕ ಸಮಸ್ಯೆಯಿಂದ ಸಿಸಿ ಕ್ಯಾಮೆರಾ ಆಫ್ ಆಗಿತ್ತಾ ಅಥವಾ ಸಿಜೆ ರಾಯ್ ಕ್ಯಾಮೆರಾವನ್ನ ಆಫ್ ಮಾಡಿಸಿದ್ರಾ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಈ ಮಧ್ಯೆ ರಾಯ್ ಕಚೇರಿಯಲ್ಲಿ 100 ಫೈಲ್ಗಳು ಪತ್ತೆಯಾಗಿದ್ದು, ಫೈಲ್ಗಳಲ್ಲಿ 100 ಕೋಟಿ ವ್ಯವಹಾರದ ಮಾಹಿತಿ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಕಿರಣ್ HV, TV9 ಬೆಂಗಳೂರು.